व्याहरेतु नम इति पश्चात् नारायणायेतु वरिष्ठात् ओमित्येकाक्षरं नम इति द्वयाक्षरे माङ्गल्यं दन्दनानेन मम जीवनहेतुना कण्ठे भक्तानि शुभगे मज्जीवजरदां शतम् गंगे च यमुने चैव गोदावरी सरस्वती नर्मदे सिंधु कावेरी जले अस्मिन् तत्सन्निधिं कुरु. ಶ್ಯಾಮಲಾ, ನಿನ್ ಚಿಕ್ಕ ಮಗಳು ಎಲ್ಲಿ? ಇಲ್ಲೇ ಎಲ್ಲೋ ಇರಬೇಕು. ಮದುವೆ ಕೆಲಸ ಅಲ್ವಾ, ಗಡಿಬಿಡಿಲಿ ಇರ್ತಾಳೆ. ಓ ಹಾಗಾ, ಆಯ್ತು ಆಯ್ತು. ಅವಳು ಇಲ್ಲದೆ ಇರೋದೇ ಒಳ್ಳೇದು. ಸುಮ್ಮನೆ ಏನಾದರೂ ಇಲ್ಲೇ ಇದ್ದಿದ್ರೆ ಮದುವೆ ನಿಲ್ಲಿಸ್ಬಿಟ್ಟಿರೋಳು. ಮುಹೂರ್ತ ಹತ್ರ ಬರ್ತಾ ಇದೆ. ಕಾಂತಮ್ನವರು ಅಲ್ಲಿಗೆ ಹೋದ್ರೋ ಇಲ್ವೋ. ನೈನಿ ಮದ್ವೆ ಮಾತ್ರ ಆಗ್ಬಾರ್ದು, ನಿಲ್ಲಿಸ್ಲೇಬೇಕು. ಅವಳ ಮದ್ವೆನ, ಅವಳ ಅದೃಷ್ಟನ, ಮತ್ತೆ ಅವಳ ಸಂತೋಷನ ಎಲ್ಲಾನು ಹಾಳು ಮಾಡ್ಬೇಕು. ಅಮ್ಮ, ನೀವು ಹುಡುಗಿನ ಕರ್ಕೊಂಬನ್ನಿ, ನೀವು ವರನ್ ಕರ್ಕೊಂಬನ್ನಿ. ಅಮ್ಮ, ನೈನೀನ್ ಕರ್ಕೊಂಡು ಬನ್ನಿ. ಆಯ್ತಮ್ಮ. ಹಾಂ, ಕರ್ಕೊಂಡು ಬನ್ನಿ. ಮಗ ಸಾಕ್ಷಾತ್ ಶ್ರೀರಾಮ. ಇಂಥ ಒಳ್ಳೆ ಜೋಡಿನ ನಾನು ಎಲ್ಲೂ ನೋಡಿರ್ಲಿಲ್ಲ.
ಇಲ್ಲಿ ಕೊಡಮ್ಮ. ವಿಶಾಲ್ ಕೂತ್ಕೋ. ರೇಷ್ಮೆ ಪಂಚೆ ಉಟ್ಕೊಳ್ದೆ ಪ್ಯಾಂಟು ಶರ್ಟ್ ಹಾಕೊಂಡ್ ಬಂದಿದ್ದಾನೆ. ಹಾಗೆ ಬಂದ್ರೆ ಹಸೆ ಮನೆ ಮೇಲೆ ಕೂತ್ಕೊಳ್ಳೋಕೆ ಕಷ್ಟ ಆಗತ್ತಲ್ವಾ? ಓ ಹಾಗಾ? ಪಟ್ಟಣದವರಲ್ವೇನಪ್ಪ, ಅವ್ರಿಗೆ ಅದೇ ಅಭ್ಯಾಸ. ಮದ್ವೆಲಾದ್ರೂ ರೇಷ್ಮೆ ಬಟ್ಟೆ ಹಾಕ್ಸೋದಲ್ವಾ ಶಾಸ್ತ್ರಿಗಳೇ? ಹಾಂ ಹಾಂ. ಇರ್ರಮ್ಮ, ಮಾತಾಡ್ತಾನೆ ಇದ್ರೆ ಮುಹೂರ್ತ ಮೀರ್ ಹೋಗುತ್ತೆ. ವಿಶಾಲ್, ಹಸೆ ಮನೆ ಮೇಲೆ ಕೂತ್ಕೊಳ. ಕೂತ್ಕೊಳ್ಳಪ್ಪ. ಈ ಹೂ ತಗೊಳ್ಳಿ ಸ್ವಾಮಿ. ಈ ಹೂ ನೀ ತಗೊಮ್ಮ. ಈ ಅಕ್ಷತೆ ತಗೊಳ್ಳಿ. ಅಕ್ಷತೆ ತಗೊಳ್ಳಮ್ಮ. ಓಂ ವಿಘ್ನರಾಜೈ ನಮಃ, ಓಂ ವಿಶಾಲಾಕ್ಷೈ ನಮಃ. ಆ ಹೂ ಅಕ್ಷತೆ ಇಲ್ಲಿ ಹಾಕಿ. ಇಲ್ಲಿ ಇಲ್ಲಿ ನೀವು ಇಲ್ಲಿ ಹಾಕಿ. ಹಾಕೋ. ಓಂ ವಿಶಾಲಾಕ್ಷೈ ನಮಃ. ನನ್ನ ಮಗ ಶ್ರೀರಾಮ ಆದರೆ ನೈನಿ ಸೀತಾದೇವಿ ಥರನೇ ಕಾಣಿಸ್ತಿದ್ದಾಳೆ. ರಾಮಾಯಣದಲ್ಲಿ ಲಂಕೆಗೆ ಹೋದ ಸೀತೆನ ಆ ರಾಮ ಕಾಪಾಡ್ದ. ಈಗ ಈ ನನ್ನ ರಾಮನ್ ಕಾಪಾಡೋಳು ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ತುಳುಕಿರೋ ಈ ಸೀತೆ. ನನ್ನ ಆಸೆ ಪೂರೈಸ್ತಿರೋದಕ್ಕೆ ನಿನಗೆ ಧನ್ಯವಾದ ತಾಯಿ ವಿಶಾಲಕ್ಷಮ್ಮ. ಚೆನ್ನಾಗಿಟ್ಟಿರಮ್ಮ. ಏಯ್, ನಿನಗೆ ಚೆನ್ನಾಗಿ ಗಾಡಿ ಓಡಿಸೋದಕ್ಕೆ ಬರುತ್ತಾ? ಬರತ್ತೆ ಅಮ್ಮೋರೆ. ಎತ್ತಿನ ಬಂಡೆ ಅಲ್ವೋ, ಕಾರ್ ಓಡಿಸೋದಕ್ಕೆ ಬರುತ್ತಾ ಅಂದೆ. ಎಷ್ಟೊತ್ತಿಂದ ಹೋಗ್ತಾನೆ ಇದೀವಿ? ಏನ್ ಅನ್ನ ಸಾಂಬಾರ್ ಕಲ್ಸೋಕೆ ಹೋಗ್ತಾ ಇದೀವಿ? ಮದ್ವೆ ನಿಲ್ಸೋದಕ್ಕೆ ಹೋಗ್ತಾ ಇರೋದು. ಆಕ್ಸಿಲೇಟರ್ ಮೇಲೆ ಗಟ್ಟಿಯಾಗಿ ಕಾಲಿಟ್ರೆ ಗಾಡಿ ಬೇಗ ಹೋಗುತ್ತೆ. ಹೋಗೋ. ಹಾಗೆ ಆಗ್ಲಿ ಅಮ್ಮೋರೆ. ಸ್ವಾಮಿ, ಈ ಹೂ ತಗೊಳ್ಳಿ. ಅಮ್ಮ, ಆ ಹೂ ಈ ಕಡೆ ಹಾಕು. ಯಜಮಾನ್ರಿಗೆ ನನಗಿಂತ ಜಾಸ್ತಿ ನಾಚಿಕೆ ಅನ್ಸುತ್ತೆ. ಬೆಲ್ಲ ಅಕ್ಷತೆ ಹಾಕ್ಸಿದ್ರೆ ಇನ್ನೇನು ಮದ್ವೆನೇ ಮುಗ್ದೋಗುತ್ತೆ. ಬೇಗ ಹಾಕ್ಸಿ. ಹಾಂ, ಆಗ್ಲಮ್ಮ. ಮಾಂಗಲ್ಯ ದೇವತಾಭ್ಯೋ ನಮಃ. ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಪ್ರಸಾದಕೇ. ನಾರಾಯಣಿ ನಮೋಸ್ತುತೇ. ಮಾಂಗಲ್ಯ ದೇವತಾಭ್ಯೋ ನಮಃ. ಓಂ ಶರಣ್ಯವರ್ಣಾಂ ಹರಿಣೀಂ ಸುವರ್ಣಯಸ್ರಜಾಂ. ಮಾಂಗಲ್ಯ ದೇವತಾಭ್ಯೋ ನಮಃ. ಓಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದವಮಾನ. ತಾಂ ಜಾತವೇದೋ ಲಕ್ಷ್ಮೀಂ ಇಂದ್ರಪಜಾಮೀಂ. ಸ್ಯಾಂ ಹಿರಣ್ಮಯೀಂ ದೇವಸ್ತಪೂರ್ವಾಂ ವಿದಮತ್ಸಾಂ. ಮಾಂಗಲ್ಯ ದೇವತಾಭ್ಯೋ
ಅಮ್ಮ ನೀನು ನಿನ್ನ ಗಂಡನ ತಲೆ ಮೇಲೆ ಅಕ್ಷತೆ ಕಾಳು ಹಾಕು. ಸ್ವಾಮಿ ನೀವು ಕೂಡ ಹುಡುಗಿ ತಲೆ ಮೇಲೆ ಅಕ್ಷತೆ ಕಾಳು ಹಾಕಿ. ನಿಲ್ಸಿ. ಜೀವನನ್ನ ಹಾಳು ಮಾಡ್ತಾಳೆ ಅನ್ಸುತ್ತೆ. ಲಕ್ಷ್ಮಣನ್ ತರ ಇವಳು ಮೂಗ್ನ ಕತ್ತರಿಸೋರಿದ್ರೆ ಚೆನ್ನಾಗಿತ್ತು. ಇದನ್ನ ಮದ್ವೆ ಅಂತ ಯಾರು ಹೇಳ್ತಾರೆ? ಹಾ, ಇವಳನ್ನ ಮದ್ವೆ ಹೆಣ್ಣು ಅನ್ನೋಕೆ ಎಷ್ಟು ಧೈರ್ಯ ನಿಮ್ಗೆ? ಕಾಂತಮ್ಮ ಏನ್ ಮಾಡ್ಬೇಕು ಅಂತ ಬಂದಿದ್ಯಾ? ನನಗಂತೂ ಒಂದ್ ಮಾತು ತಿಳಿಸ್ದೆ. ಮದ್ವೆ ಮಾಡೋದಕ್ಕೆ ಯಾರು ಹೇಳಿದ್ದು ನಿಮ್ಗೆ? ಸರಿ, ನಾವ್ ಬೇಡದೇ ಇರೋರೆ ಅನ್ಕೊಳ್ಳಿ. ನೀವು ಈ ಗತಿಗೆಟ್ಟೋಳ್ನ ಶನಿ ಬಾಯಳ್ನ ಕರ್ಕೊಂಡ್ ಬಂದು ವಿಶಾಲ್ ಜೊತೆ ಮದುವೆ ಮಾಡಿಸ್ತಾ ಇದ್ರೆ ನೋಡ್ಕೊಂಡು ಹೆಂಗಿರ್ಲಿ ನಾನು? ಅದಕ್ಕೆ ಇಲ್ಲಿಗೆ ಬಂದೆ. ನಿನಗೆ ಮಾತ್ರ ಅಲ್ಲ ಕಾಂತಮ್ಮ, ಮನೆಯವ್ರು ಯಾರಿಗೂ ಈ ಮದುವೆ ಬಗ್ಗೆ ನಾನು ಹೇಳಲಿಲ್ಲ. ಸ್ವಾಮಿ ಅಮ್ಮನವರಿಗೂ ಒಂದು ಮಾತು ಹೇಳಲಿಲ್ವಾ? ಇಲ್ಲ ಶಾಸ್ತ್ರಿಗಳೇ, ಯಾರು ಬಂದ್ರು ಯಾರು ಬರ್ದೇ ಇದ್ರು ಈ ಮದುವೆ ನಡಿಲೇಬೇಕು ಅನ್ಕೊಂಡಿದ್ದೆ. ಆದ್ರೆ ನಾವು ಬಂದಿದೀವಲ್ಲ, ಅಂದ್ರೆ ಕಾಂತಮ್ಮನವ್ರು ಬಂದಿದಾರಲ್ವಾ, ಈ ಮದ್ವೆ ನಡಿಬಾರ್ದು, ನಡಿಯಕ್ ಬಿಡಲ್ಲ. ಯಾತಕ್ಕೆ ಹೀಗೆಲ್ಲ ಮಾಡ್ತಿದ್ದೀರಾ? ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ. ಏನಮ್ಮ ಶ್ಯಾಮ್ಲಾ, ನಿಮ್ ವಂಶಕ್ಕೆ ಮಾನ ಮರ್ಯಾದೆ ಒಂಚೂರಾದ್ರೂ ಇಲ್ವಾ ಅಂತೀನಿ. ಬಂಗಾರದಿಂದ ವಿಶಾಲ್ ಜೀವನನ ಹಾಳು ಮಾಡೋದಕ್ಕೆ ನಿನಗೆ ಮನಸ್ಸಾದ್ರೂ ಹೆಂಗ್ ಬಂತೆ? ಹಾ, ಕಾಂತಮ್ಮ ಅವ್ರೇನ್ ಕೇಳಿಲ್ಲ, ನಾನೇ ನೈನನ್ನ ಕೊಟ್ಟು ಮದುವೆ ಮಾಡ್ಕೊಡಿ ಅಂತ ಕೇಳಿದೆ. ಭಾವನವ್ರೆ, ಕತ್ತಿನ ಕತ್ತತ್ರ ತಗೊಂಡು ಹೋಗಿ ಸುಮ್ನೆ ನಿಂತ್ಕೋಬಾರ್ದು, ಸರ್ರ ಅಂತ ಕತ್ತರಿಸಾಕ್ಬಿಡ್ಬೇಕು. ಇವಳು ಅಷ್ಟೇ. ವಿಶಾಲ್ ಇವಳನ್ನೇನಾದ್ರೂ ಮದ್ವೆ ಆಗ್ಬಿಟ್ರೆ ನಿಮ್ ಮನೆನ ನರ್ಕ ಮಾಡ್ಬಿಡ್ತಾಳೆ, ಈ ದರಿದ್ರ ಪಿಶಾಚಿ. ಅಮ್ಮ, ಏಯ್, ಇನ್ನು ಹಸೆ ಮಣ್ಣ ಮೇಲೆ ಏನೇ ಕೂತಿದ್ ಹೇಳೆ? ನಿನ್ನೆ ಅಕ್ಕ ಹಸೆ ಮನೆಯಿಂದ ಮೇಲೇಳು ಅಂತಿದ್ದಾರೆ. ಕಾಂತಮ್ಮನವ್ರು ಹೇಳಿದ್ದು ಅರ್ಥ ಆಗಿಲ್ವಾ? ಹೇಳೆ. ಅಮ್ಮ ನೈನಿ, ಅಮ್ಮ ಹೇಳ್ಬೇಡಮ್ಮ. ಯಜಮಾನ್ರೆ, ನೈನಿ ಯಾಕಮ್ಮ ಎದ್ದೆ? ನೀನ್ ಕೂತ್ಕೋ. ಊರವ್ರ ಹತ್ರ ನೀನು ದರಿದ್ರದವಳಂತೂ ಬಯಸ್ಕೊಂಡ್ರು, ಮನಸ್ಸು ಗುಣದಲ್ಲಿ ನೀನು ಲಕ್ಷ್ಮಿನೇ ಆಗಿದೆಯಮ್ಮ. ಭಾವನವ್ರೆ, ಈ ಜ್ಯೇಷ್ಠಾದೇವಿ ಲಕ್ಷ್ಮೀದೇವಿ ಯಾವಾಗಾದ್ಲು?
ಇಂಥ ಅನಿಷ್ಟನ ಮದುವೆ ಮಾಡ್ಕೊಂಡ್ರೆ ನಾಶ, ಎಲ್ರು ಸರ್ವನಾಶ ಆಗಿ ಬೀದಿ ಪಾಲಾಗ್ಬಿಡ್ತೀರಾ. ಕಾಂತಮ್ಮ, ನಿಮಗೆ ಗೊತ್ತಿಲ್ಲ ಬಾಬಾ, ಅದಕ್ಕೆ ಹೇಳ್ತಾ ಇರೋದು ನಾನು. ಇವಳು ಹುಡ್ದಾಗಿಂದ್ಲು ನೋಡ್ತಾನೆ ಇದ್ದೀನಿ ನಾನು. ಮುಕ್ಕಂಟಿಪುರದಲ್ಲಿ 1 ಪೈಸೆನೂ ಮರ್ಯಾದೆ ಇಲ್ಲ ಇವಳಿಗೆ. ಇವಳು ಬಾಯಿಂದ 1 ಮಾತು ಬಂದ್ರೆ ಸಾಕು ಅಂತೀನಿ, ರಕ್ತ ಕಾರ್ಕೊಂಡು ಎಷ್ಟೋ ಜನ ಸತ್ತೋಗ್ಬಿಟ್ಟಿದ್ದಾರೆ. ಅಯ್ಯೋ, ಯಾಕಮ್ಮ ಶಾಪ ಹಾಕ್ತಿದ್ದೀರಿ? ಆಹಾ, ಎದ್ಬಿಟ್ಟ ದೊಡ್ಡ ಮನುಷ್ಯ. ಅಬ್ಬಬ್ಬಬ್ಬಬ್ಬ, ನಿನ್ನ ಮೊಮ್ಮಗಳು ದೊಡ್ಡ ಶಾಪನಪ್ಪ ಮಹಾಸ್ವಾಮಿ. ಶನಿ ಬಾಯೋಳು, ಬಾಯ್ ಬಿಟ್ರೆ ಸಾಕು ಅಪಶಕನ ನಡೆದೇ ಹೋಗ್ಬಿಡುತ್ತೆ. ಯಾವಾಗ್ಲೂ ಒಂದ್ಸಲ ಮಿಂಚ್ ಬಿದ್ದು ಸುಬ್ಬಣ್ಣ ಸಾಯ್ತಾನೆ ಅಂದ್ಲು. ಅವತ್ ಮರುದಿನಾನೇ ಆ ಮುದ್ಕ ನೆಗದ್ ಬಿದ್ದು ಹೋದ. ಹೇಳ್ತಾ ಹೋದ್ರೆ ಇವತ್ತು ಖಂಡಿತವಾಗ್ಲೂ ಮುಗಿಯೋದಿಲ್ಲ. ಇವಳು ಲೀಲೆನ ಬರೆದ್ರೆ ದೊಡ್ಡ ಪುಸ್ತಕ ಏನು, ಇಡೀ ರಾತ್ರಿನೇ ಹರಿಕತೆ ಮಾಡ್ಬೋದು. ಹಾ, ನಡೆಯೋ ಅಪಾಯನ ಮೊದಲೇ ತಿಳಿಸಿ ಪ್ರಾಣನ ಕಾಪಾಡಿದ್ದೀನಿ ನಾನು. ಅವ್ರನ್ನ ಕಾಪಾಡಕ್ಕೆ ಯಾವ ಪ್ರತಿಫಲನೂ ಬಯಸಿಲ್ಲ ಅಮ್ಮವ್ರೆ. ಭವಿಷ್ಯದಲ್ಲಿ ಏನಾಗುತ್ತೋ ಅಂತ ತಿಳ್ಕೊಳ್ಳೋ ನೈನಿನ ಅಪಾರ್ಥ ಮಾಡ್ಕೊಂಡಿದ್ರೆ ಹೊರತು ಅವಳನ್ನ ಅರ್ಥ ಮಾಡ್ಕೊಂಡಿಲ್ಲ. ಏನೋ ನಿಮ್ಮ ಮೊಮ್ಮಗಳು ದೊಡ್ಡ ಕಾಲಜ್ಞಾನಿ ಅಂತ ಮಾತಾಡ್ತಿದ್ಯಲ್ಲ. ಹಾ, ಎಲ್ಲ ಗೊತ್ತಿದ್ದು ಎಲ್ರು ಸೇರ್ಕೊಂಡು ಯಾಕೆ ವಿಶಾಲ್ ಜೀವನ ಹಾಳು ಮಾಡ್ತಿದ್ದೀರಾ ಅಂತ. ಪ್ರಾಣ ಉಳಿಸೋಕೆ ನನ್ನ ಮಗ ಅವನ ಭವಿಷ್ಯನ ಕಾಪಾಡೋದಕ್ಕೋಸ್ಕರ ಈ ಮದುವೆನ ಮಾಡಿಸ್ತಾ ಇದ್ದೀನಿ ಕಾಂತಮ್ಮ. ಚೆನ್ನಾಗಿದೆ ಕತೆ, ತುಂಬಾ ಚೆನ್ನಾಗಿದೆ. ಆ ಶಾಸ್ತ್ರಿ ಅಂತೂ ಮೊಮ್ಮಗಳು ದೊಡ್ಡ ಭವಿಷ್ಯ ಹೇಳ್ತಾಳೆ ಅಂತ ಊರೆಲ್ಲ ಹೇಳ್ಕೊಂಡು ತಿರ್ಗಾಡ್ತಾ ಇದ್ದಾನೆ. ನೀವೇನು, ನೀವು ಮಾಡ್ತಾ ಇರೋ ಅನ್ಯಾಯನ ಮುಚ್ಚಾಕೊಳ್ಳಕ್ಕೆ ಮಗನ್ ಭವಿಷ್ಯ ಅಂತ ನಾಟಕ ಆಡ್ತಾ ಇದ್ದೀರಾ. ತುಂಬಾ ಚೆನ್ನಾಗಿದೆ. ಸ್ವಾಮಿ, ವಿಷಯ ನಿಮ್ಗೆಲ್ಲ ಗೊತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಹೇಳ್ತೀನಿ ಕೇಳಿ. ನನ್ನ ಮಗಳು ಸುಭದ್ರ ಮದ್ವೆ ಆಗಿ ಹೋಗ್ತಿದ್ರೆ ನದಿಲ್ ಬಿದ್ದು ಸಾಯ್ತಾಳೆ ಅಂತ ಇವಳು ಬಾಯಿ ಬಡ್ಕೊಂಡು ಹೇಳಿದಕ್ಕೆ, ಇವಳು ಮಾತನ್ನ ನಿಜ ಮಾಡೋದಕ್ಕೆ ನನ್ನ ಮಗಳು ಓಡ್ ಹೋಗಿ ನದಿಲ್ ಬಿದ್ದು ಸಾಯೋದಕ್ಕೆ ಅಂತ ಹೋಗಿದ್ಲು. ಗೊತ್ತಾ ನಿಮ್ಗೆ ಈ ವಿಷಯ ಇಲ್ಲ? ನಮ್ಮ ಅಕ್ಕನ ನಾಲ್ಗೆ ಮೇಲೆ ಇರೋದು ಮಚ್ಚೆ ಎಲ್ಲ ಯಜಮಾನ್ರೆ ವಿಷ ಅಂತ ಗೊತ್ತಾದ್ರೆ ಒಳ್ಳೇದು. ಯಾಕೆ ಇಷ್ಟು ಕಠೋರವಾಗಿ ಮಾತಾಡ್ತಾ ಇದೀಯಾ? ನೈನಿಗೆ ಭವಿಷ್ಯ ಕಾಣುತ್ತೆ ಅಂತ ಶಾಸ್ತ್ರಿಗಳು ಹೇಳಿದ್ರು, ಆದರೆ ಇವರು ವಿಶಾಲ್ಗೆ ಭಯ ಆಗೋ ಥರ ಮಾತಾಡ್ತಿದಾರಲ್ಲ. ನಾನು ಆವಾಗಲೇ ಹೇಳಿದ್ನಲ್ಲ ಶ್ಯಾಮ್ಲಾ, ಈ ಊರಿನ ಸಂಪ್ರದಾಯ ಪಾಲಿಸದೇ ಇದ್ರೆ ಅನಿಷ್ಟ ಆಗುತ್ತೆ ಅಂತ. ನೋಡು, ಮದ್ವೆನೇ ನಿಂತೋಯ್ತು. ನಿಂತಿಲ್ಲಮ್ಮ, ನಿಂತಿಲ್ಲ, ನಿಲ್ಸೋಕ್ ಬಂದಿದ್ದಾರಷ್ಟೇ. ಹೇಳಿ ಸ್ವಾಮಿ, ನೀವೇ ಹೇಳಿ, ಈ ಮದುವೆ ನಡೆಯುತ್ತೆ ಅಂತ ಹೇಳಿ, ದಯವಿಟ್ಟು ಹೇಳಿ ಸ್ವಾಮಿ. ಅವ್ರೇನು ಹೇಳ್ತಾರೆ ಶಾಸ್ತ್ರಿಗಳೇ? ಹಾ, ನಾನು ಹೇಳ್ತಿದ್ದೇನಲ್ಲ, ಅವಳನ್ನೇನಾದ್ರೂ ಮದುವೆ ಮಾಡ್ಕೊಂಡ್ರೆ ಇವ್ರ ಕುಟುಂಬನೇ ಸರ್ವನಾಶ ಆಗೋಗ್ಬಿಡುತ್ತೆ. ನನ್ನನ್ನು ಚಿಕ್ಕಮ್ಮ ಅಂತ ಪ್ರೀತಿಯಿಂದ ಕರೆಯೋ ವಿಶಾಲ್ ಕೂಡ ಅವನ ಜೀವನ ಬೂದಿ ಆಗೋಗುತ್ತೆ. ಬೇಡವೇ ಬೇಡ, ಈ ಮದುವೆ ಬೇಡವೇ ಬೇಡ. ನಿಲ್ಲಿಸ್ಬಿಡಿ. ಇನ್ನು ಏನ್ ನೋಡ್ತಾ ಇದ್ದೀರಾ? ತೆಗೆದು ಬಿಸಾಕೆ ಇದನ್ನೆಲ್ಲ. ಆಂಟಿ ಈ ಮದುವೆ ನಡೆಯುತ್ತೆ.
ನೈನಿ ಕತ್ತಕ್ಕೆ ತಾಳಿ ಕಟ್ತೀನಿ. ವಿಶಾಲ್, ಇಷ್ಟೊತ್ತು ಹೇಳಿದ್ದು ನಿನ್ಗೆ ಅರ್ಥ ಆಗಿಲ್ವಾ ವಿಶಾಲ್? ಅರ್ಥ ಆಯಿತು ಆಂಟಿ, ತುಂಬ ಚೆನ್ನಾಗಿ ಅರ್ಥ ಆಯಿತು. ನೀವು ಮದುವೆ ನಿಲ್ಲಿಸ್ಬೇಕು ಅಂತಿದ್ದೀರಾ, ನಮ್ಮ ಡ್ಯಾಡ್ ಮದುವೆ ಮಾಡಬೇಕು ಅಂತಿದ್ದಾರೆ. ನೀವು ಎಷ್ಟೇ ಹೇಳಿದ್ರು ನಾನಂತೂ ನಮ್ಮ ಡ್ಯಾಡ್ ಕೊಟ್ಟ ಮಾತನ್ನು ಉಳಿಸ್ಕೋಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಅದು ಸಿಟಿ ಹುಡ್ಗ ಸರಿಯಾಗಿ ಹೇಳ್ದ. ಥ್ಯಾಂಕ್ ಯು ಮಗನೇ, ಹೆಮ್ಮೆ ಪಡೋ ಕೆಲಸ ಮಾಡಿದೆ. ಹಸೆ ಮನೆಯಲ್ಲಿ ಮದುವೆ ನಿಂತಿದ್ರೆ ನೈನಿ ಜೀವನನೇ ಹಾಳಾಗಿ ಹೋಗಿರೋದು. ಒಳ್ಳೆ ಕೆಲಸ ಮಾಡಿದೆ ಬೇಷ್. ನೀವು ಕೊಟ್ಟಿರೋ ಮಾತನ್ನ ಉಳಿಸ್ಕೊಳಕ್ ಹೋಗಿ ನಿಮ್ ಪ್ರಾಣನೇ ಕಳ್ಕೊತಾ ಇದ್ದೀರಾ. ಪ್ರಾಣ ಉಳಿಸಿದ ನೈನೆ ಹಣೆಗೆ ನನ್ನ ಮಗ ಕುಂಕುಮದ ಕೊಡುಗೆ ಕೊಡ್ತಾನೆ. ನಮ್ಮ ಅಕ್ಕ ನಿಮ್ಮನೆ ಕಾಲಿಟ್ರೆ ಏಯ್, ಇನ್ ಒಂದೇ ಒಂದ್ ಮಾತಾಡಿದ್ರು ನಿನ್ನನ್ ಕೊಂದ ಹಾಕ್ಬಿಡ್ತೀನಿ. ಹುಷಾರ್, ಹೊರಡು ಇಲ್ಲಿಂದ. ನನ್ನೇ ಬೈತ್ಯಾ? ನನ್ನ ಬೈದ್ ಹಂಗೆ ಕಾಂತಮ್ನವ್ರನ್ನ ಬೈ ನೋಡೋಣ. ಅವಶ್ಯಕತೆ ಇಲ್ಲಮ್ಮ. ಈ ಮದುವೆ ನೋಡ್ಕೊಂಡು ಊಟನೂ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿರೋ ಅಕ್ಷತೆನೆ ಮುಟ್ಟಿಲ್ಲ ನಾನು, ಅಂಥದ್ರಲ್ಲಿ ಅನ್ನ ಮುಟ್ತೀನ? ಯಾರೇನೇ ಮಾತಾಡಿದ್ರು ಮದ್ವೆ ನಿಲ್ಸೋಕೆ ಎಷ್ಟೇ ಪ್ರಯತ್ನ ಪಟ್ರು ನನ್ ದೊಡ್ಡ ಮಗಳಿಗೆ ಸಿಕ್ಕಿರೋ ಅದೃಷ್ಟನ ಕಿತ್ಕೊಳಕ್ ಆಗಲ್ಲ. ಅದು ಅದೃಷ್ಟ ಅಲ್ಲಮ್ಮ, ದುರಾದೃಷ್ಟ ಅಂತ ನಿಮಗೆ ಗೊತ್ತಾಗತ್ತೆ. ನೀನ್ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ನಾನು ಏನ್ ಮಾಡ್ತೀನೋ ಗೊತ್ತಿಲ್ಲ. ನೀನೇ ಮರ್ಯಾದೆ ತೆಗೆದ್ಮೇಲೆ ಇಲ್ಲಿ ಹಾಕಿರ್ತೀನಿ. ಛೀ, ವಿಶಾಲ್, ನೀನ್ ಕೂತ್ಕೋಪ್ಪ. ಅಮ್ಮ ನಯನಿ, ನೀನು ಕೂತ್ಕೋ. ಕಾಂತಮ್ಮ, ನೀನು ಅಕ್ಷತೆ ಹಾಕ್ತಾ ಇದ್ರೂ ಪರವಾಗಿಲ್ಲ. ತಿಲೋತ್ತಮಗೆ ಫೋನ್ ಮಾಡಿ ಶುಭ ಕಾರ್ಯಕ್ಕೆ ಕಲ್ಲು ಹಾಕ್ಬೇಡ. ನಾನ್ಯಾಕೆ ಹೇಳಿ ಬಾವ್ನವ್ರೆ? ನಾನ್ ನಿಮ್ಗೆ ಇಷ್ಟೆಲ್ಲ ಹೇಳಿದ್ರು ನೀವು ತಲೆನೇ ಕೆಡಿಸ್ಕೊಳ್ತಾ ಇರುವಾಗ ಆ ತಿಲೋತ್ತಮ ಬಂದು ಏನ್ ಮಾಡ್ತಾಳೆ? ಅವರು ಕೂಡ ಇಷ್ಟೊತ್ತಿಗೆ ಬರ್ಬೇಕಾಗಿತ್ತಲ್ಲ. ಅಪ್ಪ ಏನೋ ಸೊಸೆ ರೂಪದಲ್ಲಿ ಕರ್ಕೊಂಡು ಹೋಗ್ತಿರೋ ನಿಮಗೆ ದುರಾದೃಷ್ಟನ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗಿ ಅನುಭವಿಸಿ. ಏನ್ರಮ್ಮ ಲಕ್ಷ್ಮೀಪುರದ ಹೆಂಗಸ್ರೆ, ಇನ್ನು ನಿಮ್ಗೆ ಸಾವಿನ ಕೇಕೆ ಕೇಳಿಸ್ತಾ ಇಲ್ವಾ? ನಾನು ಹೇಳಿದಿನ ಕಿವಿಗೆ ಹಾಕೊಳ್ದೆ ನಾಳೆ ಎದೆ ಎದೆ ಹೊಡ್ಕೊಂಡು ಆ ಮುಕ್ಕಂಟಿಪುರದಲ್ಲಿ ಜನ ಸಾಯೋದನ್ನ ನೀವೆಲ್ಲರೂ ನೋಡ್ತೀರಾ. ಮಾಡ್ರಿ, ಏನ್ ಮಾಡ್ತೀರಾ ಮಾಡಿ. ಅಕ್ಷತೆ ಹಾಕಿ ಎಲೆ ತುಂಬಾ ಹಾಕಿಸ್ಕೊಂಡು ಕಂಠ ಪೂರ್ತಿ ತಿಂದು ಇಲ್ಲೇ ತೇಗಿ ಇವ್ರಿಗೆ ಆಶೀರ್ವಾದನ ಮಾಡ್ಬಿಟ್ಟು ಹೋಗಿ. ಇದೊಂದು ಮದುವೆ ಅಂತೆ, ಇದಕ್ಕೆ ಹರ್ಸಕ್ ನೀವೆಲ್ಲ ಬಂದಿದ್ದೀರಾ ಇಲ್ಲಿ? ನಿಮ್ ಕೈಯಲ್ಲಿ ಏನೂ ಆಗ್ಲಿಲ್ಲ ಅಂದ್ರೆ ಅಕ್ಷತೆ ಕಾಳು ಇವ್ರ ತಲೆ ಮೇಲೆ ಹಾಕ್ಬಿಟ್ಟು ಸುಮ್ನೆ ಇರ್ರಿ. ಛೀ, ಇದೊಂದು ಜನ್ಮನ. ಕಾಂತಮ್ಮ, ಏನಾದ್ರೂ ಮಾಡ್ಕೊಳ್ಳಿ. ಅಮ್ಮ, ಶಾಸ್ತ್ರಿಗಳೇ, ಹೇಳಿ ಸ್ವಾಮಿ. ಬಿರುಗಾಳಿ ಹೊರಟೋಯ್ತು, ತಂಗಾಳಿ ಬೀಸ್ತಾ ಇದೆ. ವೇದ ಮಂತ್ರ ಓದಿ ಇವರಿಬ್ಬರಿಗೆ ಮದುವೆ ಮಾಡಿಸಿ. ಆಯ್ತು ಯಜಮಾನ್ರೆ. ಓಂ ಶತಮಾನಂ ಭವತಿ ಶತಾಯು ಪುರುಷಃ ಶತೇಂದ್ರಿಯಾಯು ಪ್ರತಿಷ್ಠತಿ. ಅಮ್ಮ, ವಿಶಾಲ್ ಅವ್ರ ತಲೆ ಮೇಲೆ ಜೀರಿಗೆ ಬೆಲ್ಲ ಇಡು. ಸ್ವಾಮಿ, ನೀವು ಸಹ.
ಸ್ವಾಮಿ ಮಾಂಗಲ್ಯ ಧಾರಣೆ ಆಗಲಿ. ವಿಶಾಲಕ್ಷಮ ತಾಯಿ, ಅನಿಷ್ಟನ ದೂರ ಮಾಡಿ ಈ ಮದುವೆನ ನಡೆಸ್ಕೊಟ್ಟೆ. 10 ವರ್ಷ ಆದಮೇಲೆ ನಾನಿಷ್ಟು ಖುಷಿಯಾಗಿದ್ದೀನಿ. ಈ ಜನ್ಮ ಮುಗಿಸಿದ ನನಗೆ ಇದಕ್ಕಿಂತ ಇನ್ನೇನು ಬೇಕಮ್ಮ? ಕಷ್ಟಗಳೆಲ್ಲ ದೂರ ಹೋಗಿ ನಮ್ಮ ನೈನಿ ಮದ್ವೆ ಮುಗಿತಪ್ಪ. ನಾನು ಮೊದಲು ಮುಕಂಟಿಪುರಕ್ಕೆ ಹೋಗಿ ನಮ್ಮ ನೈನಿ ಮದ್ವೆ ಆಗಲ್ಲ ಅಂದವ್ರಿಗೆ ಕಿವಿ ತೂತ ಆಗೋ ಥರ ಈ ವಿಷಯ ಹೇಳ್ತೀನಿ. ನನ್ನ ಮಗನೇ ಕಾಲ್ ಮಾಡ್ತಿದ್ದಾನೆ. ಯಾವ ಮಗ ಅಕ್ಕ? ಕನ್ಫ್ಯೂಸ್ ಆಗಿ ಸಾಯ್ತಾ ಇದ್ದೀನಿ, ಕ್ಲಾರಿಟಿ ಕೊಡಕ್ಕ. ಸ್ವಲ್ಪಿರು. ಹಲೋ ವಿಕ್ರಾಂತ್. ಓ, ನಮ್ ವಿಕ್ರಾಂತ. ಮಾಮ್, ವೇರ್ ಆರ್ ಯು? ಆನ್ ದ ವೇ. ನಿನ್ ಬಗ್ಗೆನೇ ಮಾತಾಡ್ತಿದ್ವಿ, ನೀನೇ ಫೋನ್ ಮಾಡ್ದೆ ಕಂದ. ನಿನಗೆ 100 ವರ್ಷ. ನೀವು ಲಕ್ಷ್ಮೀಪುರಕ್ಕೆ ಬಂದ್ರೆ ನಿಮ್ಗೂ ಈಗಿಂದೀಗ್ಲೇ 100 ವರ್ಷ ಆಯಸ್ಸು ಕಡಿಮೆ ಆಗೋಗುತ್ತೆ. ಹೇ, ಏನ್ ಮಾತಾಡ್ತಿದ್ಯಾ? ಪರ್ಶು, ಕಾರ್ ನಿಲ್ಸು. ಏನಾಯ್ತಕ್ಕ? ಎಸ್ ಮಾಮ್, ವಿಶಾಲ್ ಕಾರ್ ಬ್ರೇಕ್ ಫೇಲ್ಯೂರ್ ಮಾಡಿರೋದು ಇನ್ಸ್ಪೆಕ್ಟರ್ ಗೊತ್ತಾಗಿದೆ. ವಾಟ್? ಎಸ್ ಮಾಮ್, ಇಲ್ಲಿ ಪರಿಸ್ಥಿತಿ ಬೇರೆನೇ ಇದೆ. ಪೊಲೀಸ್ ಇನ್ಸ್ಪೆಕ್ಟರ್ ನನಗೆ ಡೈರೆಕ್ಟ್ ಆಗೇ ಹೇಳಿದ್ರು. ಮೈ ಗಾಡ್. ವಿಕ್ರಾಂತ್, ಕೇಸ್ ಏನಾದರೂ ಆಗಿದ್ಯಾ? ಇನ್ನೂ ಇಲ್ಲ. ಡ್ಯಾಡ್ಗೆ ಯಾರ ಮೇಲೆ ಡೌಟ್ ಇದೆಯೋ ಇನ್ನೂ ಕ್ಲಾರಿಟಿ ಇಲ್ಲ. ನೀವು ಬರೋದು ಗೊತ್ತಾದ್ರೆ ಪಕ್ಕಾ ಡೌಟ್ ಬರುತ್ತೆ.
ಕರೆಕ್ಟೇ. ನೀನ್ ಅಲ್ಲಿ ಹೋಗಿರೋದು ಯಾರಿಗೂ ಗೊತ್ತಿಲ್ಲ ತಾನೆ? ಗೊತ್ತಿಲ್ಲ. ನಾನು ಡ್ಯಾಡಿನಾಗ್ಲಿ ವಿಶಾಲ್ನಾಗ್ಲಿ ಮೀಟ್ ಮಾಡಿಲ್ಲ. ಮತ್ತೆ ಕಾಂತಮ್ಮಕ್ಕ ಫೋನ್ ಮಾಡಿ ಊರಿಗೆ ಬಾ ಅಂದ್ರಲ್ಲ, ಯಾಕಂತೀಯಾ? ಮಾವ, ನಿಂಗೇನು ಹೇಳಿಲ್ಲ ಅಂದ್ರೆ ಪ್ರಾಬ್ಲಮ್ ಇದೆ ಅಂತ ತಾನೆ? ನೀ ಬಂದ ತಕ್ಷಣ ಪೊಲೀಸಿಗೆ ಹಿಡ್ಕೊಟ್ರೆ? ಹಾಗೆ ಮಾಡ್ತಾಳ? ಅವಳಿಗೆ ನಮ್ಮ ಮೇಲೆ ಯಾಕೆ ಡೌಟ್ ಬರುತ್ತೆ? ಸುಮ್ಮನೆ ಯಾಕೆ ಬೇಕಕ್ಕ, ನಾವು ವಾಪಸ್ ಹೊರಟೋಗೋಣ. ಕಾಂತಮ್ಮಕ್ಕ ಫೋನ್ ಮಾಡಿದ್ರು ನೀನು ರಿಸೀವ್ ಮಾಡಬೇಡ. ವಿಕ್ರಾಂತ್, ನೀನು ಬಂದ್ಬಿಡಪ್ಪ. ನನ್ನ ಕಾರ್ ಕೆಟ್ಟೋಗಿದೆ, ರೆಡಿ ಮಾಡಿಸ್ಕೊಂಬರ್ತೀನಿ, ನೀವು ಹೊರಟಿರಿ ಮಾಮ್. ಹಾಗೆ ಆಗಲಿ. ಈ ದಾರಿಯಲ್ಲಿ ಇಷ್ಟೆಲ್ಲ ಅನಿಷ್ಟ ಇದೆ ಅಂದರೆ ನಾವು ಮುಂದೆ ಹೋಗೋದು ಬೇಡ. ವಾಪಸ್ ಹೋಗೋಣ ನಡಿ. ವಿಕ್ರಾಂತ್, ನೀನು ಹುಷಾರು. ಓಕೆ ಮಾಮ್, ಬಾಯ್. ಥ್ಯಾಂಕ್ ಯು ಮಗನೇ, ಥ್ಯಾಂಕ್ ಯು ವೆರಿ ಮಚ್. ತಾತ, ದೀರ್ಘಾಯುಷ್ಮಾನ್ ಭವ. 100 ವರ್ಷ ಸುಖವಾಗಿ ಬಾಳಮ್ಮ. ಎದ್ದೇಳಮ್ಮ. ಅಮ್ಮ, ಈಗ ನನ್ನ ಹೊಟ್ಟೆ ತಣ್ಣಗಾಯಿತು. ನಿನಗೆ ಆ ವಿಶಾಲಾಕ್ಷಮ್ಮನ ಆಶೀರ್ವಾದ ಯಾವಾಗಲೂ ಇರುತ್ತಮ್ಮ. ನನ್ನ ತಾಯಿ ಕಣಮ್ಮ ನೀನು. ಅಮ್ಮ, ನೈನಿ, ಬೇಡಮ್ಮ. ದೇವ್ರ ಥರ ಇರೋ ದೊಡ್ಡ ಯಜಮಾನ್ರು ನಿಮ್ಮ ತಾತ ಆಶೀರ್ವಾದ ಮಾಡಿದ್ದಾರೆ, ಅಷ್ಟು ಸಾಕು. ಇನ್ ಮುಂದೆ ನಿನ್ನ ಜೀವನದಲ್ಲಿ ಯಾವ ಕಷ್ಟನೂ ಇರಲ್ಲ. ಸುಖವಾಗಿ ಜೀವನ ಮಾಡು ತಾಯಿ. ಡ್ಯಾಡ್, ಹೊರಡೋಣವಾ? ಆಗಬೇಕಾಗಿರೋ ಫಾರ್ಮಾಲಿಟೀಸ್ ಏನಾದ್ರು ಇದೆಯೇನೋ? ಶಾಸ್ತ್ರಿಗಳನ್ನ ಒಂದ್ಸಲ ಕೇಳೋಣ ವಿಶಾಲ್, ಆಮೇಲೆ ಖಂಡಿತ ಹೋಗೋಣ ಇಲ್ಲಿಂದ. ಮದುವೆ ಆದಮೇಲೆ ಇನ್ನೇನು ಫಾರ್ಮಾಲಿಟೀಸ್ ಇರುತ್ತೆ? ಹಂಗಂತೀರಲ್ಲ ಸ್ವಾಮಿ. ಇವತ್ತು ರಾತ್ರಿನೇ ನಿಮ್ಮ ಶೋಭನಾ. ನೀವಿನ್ನೂ 3 ದಿನ ಇಲ್ಲೇ ಇರಬೇಕು. ಇವತ್ತು ಮದುವೆ ಆಗಿದೆ, ಇನ್ನೂ ಹೆಣ್ಣೊಪ್ಸೋ ಶಾಸ್ತ್ರನೂ ಇದೆ. ಇವತ್ತೇ ಹೇಗೆ ಹೋಗ್ತೀರಾ? ಸಾರಿ, ನೀವು ಡೀಪಾಗಿ ಥಿಂಕ್ ಮಾಡ್ತಿದ್ದೀರಾ. ನಾನಿದನ್ನ ಮದುವೆ ಅಂತಲೇ ಅನ್ಕೋತಿಲ್ಲ. ಇನ್ನು ಫಸ್ಟ್ ನೈಟ್ ಅಂತ ಹೇಗೆ ಹೇಳ್ತೀರಾ? ವಿಶಾಲ್, ಏನು ಮಾತಾಡ್ತಿದ್ಯಾ ನೀನು? ಡ್ಯಾಡ್, ನಾನು ಕರೆಕ್ಟಾಗಿ ಹೇಳ್ತಿದ್ದೀನಿ, ನೀವು ಕೂಡ ಹಾಗೇ ಇರಿ. ಡ್ಯಾಡ್, ನಾನು ಮನೆಗೆ ಹೋಗೋಣ ಅಂದೆ. ಅಂದರೆ ನಾನು ತಾಳಿ ಕಟ್ಟಿದ ನೈನಿನ ನಮ್ಮ ಜೊತೆ ಕರ್ಕೊಂಡು ಹೋಗೋಣ ಅಂತಲ್ಲ. ವಿಶಾಲ್, ಮಾತಾಡೋವಾಗ ಯೋಚನೆ ಮಾಡಿ ಮಾತಾಡು. ಏನ್ ನಿನ್ನ ಉದ್ದೇಶ? ಅಗ್ನಿ ಸಾಕ್ಷಿಯಾಗಿ ಊರ ಜನರ ಮುಂದೆ ನೀನು ಮದುವೆ ಆಗಿದೆಯಾ? ಇಷ್ಟಕ್ಕೂ ನಾನು ಈ ಮದುವೆನ ಅಕ್ಸೆಪ್ಟ್ ಮಾಡ್ತಿದ್ದಾಗ ನೈನಿನ ನನ್ನ ಹೆಂಡತಿ ಅಂತ ಹೇಗೆ ಅಕ್ಸೆಪ್ಟ್ ಮಾಡ್ತೀನಿ? ಸ್ವಾಮಿ, ನಮ್ಮೂರಲ್ಲಾದರೆ ಸಂಬಂಧಿಗಳು ಮೋಸ ಮಾಡ್ತಾರೆ. ಆದರೆ ನೀವು ತಿಳಿದಿರೋರು ಶ್ರೀಮಂತರು.
ನೀವು ಮೋಸ ಮಾಡಲ್ಲ ಅನ್ಕೋತೀನಿ. ಶಾಸ್ತ್ರಿಗಳೇ, ನಾನೇನು ಜೋಕ್ ಮಾಡ್ತಿಲ್ಲ, ನಿಮಗೆ ನಿಜಾನೇ ಹೇಳ್ತಿದ್ದೀನಿ. ನಮ್ಮ ಡ್ಯಾಡಿ ನಿಮ್ಮ ಮೊಮ್ಮಗಳ ಕತ್ತಿಗೆ ತಾಳಿ ಕಟ್ಟು ಅಂದರು, ಕಟ್ಟಿದ್ದೀನಿ. ಈ ಮದುವೆ ನಡಿಬೇಕು ಅಂದರು, ನಡೆದಿದೆ. ಅವ್ರು ತಾಳಿ ಕಟ್ಟು ಅಂದರು, ನಾನು ಕಟ್ಟಿದ್ದೀನಿ. ನನ್ನ ಮೊಮ್ಮಗಳಿಗೆ ಇದನ್ನೆಲ್ಲ ಜೀರ್ಣಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅಂಥದ್ರಲ್ಲಿ ನಿಮ್ಮ ನಡವಳಿಕೆ ಅರ್ಥ ಆಗಲ್ಲ. ನಾನಿಷ್ಟು ಕ್ಲಿಯರಾಗಿ ಹೇಳ್ತಿದ್ರೆ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ ನನಗೆ ಗೊತ್ತಾಗ್ತಿಲ್ಲ. ಡ್ಯಾಡಿ, ನನಗೆ ಈ ಮದುವೆ ಇಷ್ಟ ಇಲ್ಲ ಅನ್ನೋ ವಿಷಯ ನಿಮಗೆ ನಾನು ಹೇಳಿದ್ದನ್ನ ಇವ್ರಿಗೆ ಹೇಳಿಲ್ವಾ? ಅಣ್ಣ, ನೀವೇನೂ ಮಾತಾಡದೇ ಇದ್ರೆ ನನ್ನ ಜೀವನೇ ಹೋಗೋ ಹಾಗಾಗಿದೆ. ನನ್ನ ಮಗಳ ಜೀವನ ಹಾಳು ಮಾಡೋಣ ಅಂತ ಇಷ್ಟು ಮಾಡಿದ್ರ? ಉತ್ತರ ಕೊಡಿ. ಡ್ಯಾಡಿ, ಕೇಳ್ತಿದ್ದೀರಲ್ಲ, ನಾನು ಹೇಳಬೇಕು ಅಂತಿದ್ದು ಹೇಳಿದ್ದೀನಿ. ಅಟ್ಲೀಸ್ಟ್ ನೀವು ಅವ್ರಿಗೆ ನಿಜ ಹೇಳಿಲ್ಲ ಅನ್ನೋ ವಿಷಯನಾದರೂ ಅವ್ರಿಗೆ ಹೇಳಿ. ಹಾಗೆ ನೀವು ಬರೋದು ಲೇಟ್ ಆಗುತ್ತೆ ಅಂದರೆ ನಾನು ಹೊರಡ್ತೀನಿ. ವಿಶಾಲ್, ನಿಂತ್ಕೊಳ್ಳಿ ಸ್ವಾಮಿ. ನನ್ನ ಮಗಳನ್ನ ನಡು ನೀರಲ್ಲಿ ಕೈ ಬಿಟ್ಟು ಹೋಗಬೇಡಿ. ಮದುವೆ ನಿಂತು ಹೋಗುತ್ತೆ ಅಂತ ಭಯ ಇತ್ತು. ಈಗ ಮದುವೆ ಆದ್ಮೇಲೆ ಇನ್ನೊಂದು ಥರ ಮಾತಾಡ್ತಾ ಇದ್ದೀರಾ. ಈಗಿದು ಮದುವೆನೇ ಅಲ್ಲ ಅಂತ ನೀವಂದ್ರೆ ನಮಗೆ ಸಾವೇ ಗತಿ. ನೋಡಿ, ನಾನು ಏನು ಮಾಡಬೇಕು ಅಂತ ನಮ್ಮ ಡ್ಯಾಡಿ ನನಗೆ ಹೇಳಿದ್ರು, ನಾನು ಹಾಗೆ ಮಾಡಿದ್ದೀನಿ. ಮಗನಾಗಿ ನಾನು ಕೊಟ್ಟ ಮಾತನ್ನು ನಾನು ಉಳಿಸ್ಕೊಂಡಿದ್ದೀನಿ. ಬಟ್ ಇನ್ನು ನಾನಿಲ್ಲಿರಲ್ಲ. ಒಂದು ನಿಮಿಷ ಸ್ವಾಮಿ, ನೀವೇನು ಮಾಡಿದ್ದೀರಿ, ಏನು ಮಾಡ್ತಾ ಇದ್ದೀರಿ ಒಂದು ಸಲ ನೆನಪು ಮಾಡ್ಕೊಳ್ಳಿ ಸ್ವಾಮಿ. ಸ್ವಾಮಿ ಸ್ವಾಮಿ ನೀವೇ ಅಲ್ವಾ ನಮ್ಮ ಹತ್ರ ಬಂದು ನಮ್ಮ ನೈನಿನ ಸೊಸೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೋ ಇಲ್ವೋ? ನಾವು ನಿಮಗೆ ಸರಿದೂಗಲ್ಲ ಅಂದ್ರು ನೈನಿ ನಮ್ಮ ಮನೆ ಮಹಾಲಕ್ಷ್ಮಿ, ಆದಷ್ಟು ಬೇಗ ಮುಹೂರ್ತ ಇಟ್ಕೊಳ್ಳಿ ಅಂತ ಹೇಳಿದ್ ನೀವೇ ತಾನೇ. ನಾವು ನಿಮ್ಮಿಂದ ಏನೂ ಬಯಸಿರ್ಲಿಲ್ಲ. ಆದರೆ ನೀವು ಹೇಳ್ದಾಗ ಮಾಡಿದ್ರೆ ಈಗ ನಮಗೆ ಅನ್ಯಾಯ ಮಾಡಬೇಕು ನೋಡ್ತಿದ್ದೀರಾ? ಇದ್ಯಾವ ಧರ್ಮ ಯಜಮಾನ್ರೆ? ಸ್ವಾಮಿ, ದಯವಿಟ್ಟು ನನ್ನ ಮಗಳ ಆಸೆ ಕನಸುಗಳನ್ನ ಚೂರ್ ಮಾಡಕ್ ಹೋಗ್ಬೇಡಿ. ಇಲ್ಲಿವರೆಗೂ ಅವಳು ಸಂತೋಷವಾಗಿದ್ದ ದಿನನೇ ನೋಡಿಲ್ಲ ನಾನು.